ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಸುತ್ತಾಡು ಕನ್ನಡಿಗ. ಈಗ ಅಯೋಧ್ಯೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಪ್ರಯಾಗ್ರಾಜಿಂದ. ಇದು ಪಯಾಗಿಪುರ ಅಂತ. ಇಲ್ಲಿಂದ ಅಯೋಧ್ಯೆ ಇನ್ನೂ 66 ಕಿಲೋಮೀಟ್ರ್ ಇದೆ. ನಾವಿಲ್ಲಿಗೆ ಬಂದಿದ್ದು 6 ಗಂಟೆ ಸುಮಾರು. ಅವಾಗಿಂದನೂ ರೋಡ್ ಬ್ಲಾಕ್ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅವ್ರನ್ನೆಲ್ಲ ಆಚೆ ಕಳಿಸಿ ಆಮೇಲೆ ನಮಗೆ ಬಿಡ್ತಾರಂತೆ. ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡಬೇಕು. ಸಾವಿರಾರು ಗಾಡಿ ನಿಂತ್ಕೊಂಡಿದ್ದಾವೆ. ಆಲ್ಮೋಸ್ಟು ನಾ ಬಂದಾಗಲೇ ಆ ಒಂದು ಜಂಕ್ಷನಿಂದ ಎರಡೂ ಸೈಡು ಒಂದು 2-3 ಕಿಲೋಮೀಟ್ರ್ ಗಾಡಿ ನಿಂತ್ಕೊಂಡಿತ್ತು. ಈಗ ಇನ್ನೂ ಜಾಸ್ತಿ ಆಗಿದೆ. ಅವಾಗೆಲ್ಲ ಸಿಂಗಲ್ ಲೈನಲ್ಲಿ ನಿಂತ್ಕೊಂಡಿದ್ದಾರೆ, ಇವಾಗೆಲ್ಲ ಡಬ್ಬಲ್ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಅವಾಗವಾಗ ಈ ಹೈವೇ ಪೆಟ್ರೋಲಿಂಗ್ ಪೊಲೀಸವ್ರು ಬಂದ್ಬಿಟ್ಟು ಡಬಲ್ ಈ ಗಾಡಿಗಳನ್ನೆಲ್ಲ ತೆಗೆಸ್ತಾ ಇರ್ತಾರೆ. ಆದರೂ ಮತ್ತೆ ಹೊಸದಾಗಿ ಬಂದು ನಿಲ್ಲಿಸ್ತಾ ಇರ್ತಾರೆ. ಹೊಸದಾಗಿ ಬರ್ತಾರೋ ಇಲ್ಲ ಅವರೇ ಬರ್ತಾರೋ ಮತ್ತೆ ಬಂದು ನಿಲ್ಲಿಸ್ತಾ ಇದ್ದಾರೆ. ಡಬ್ಬಲ್ ಲೈನು ನೀವೇ ನೋಡ್ಬೋದು. ಕರ್ನಾಟಕದವರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬೀದರು, ಗುಲ್ಬರ್ಗದವರೆಲ್ಲ ಸಿಕ್ಕಿದ್ರು, ಮಂಗಳೂರವ್ರು ಸಿಕ್ಕಿದ್ರು. ರೂಫ್ ಟಾಪಲ್ಲಿ ಟೆಂಟೆಲ್ಲ ಹಾಕ್ಕೊಂಡ್ಬಂದಿದ್ದಾರೆ, ಅವರೆಲ್ಲ ಸಿಕ್ಕಿದ್ರು. ನೋಡೋಣ ನಮಗೆ ಬಾಲರಾಮ ಯಾವಾಗ ದರ್ಶನ ಕೊಡ್ತಾನೆ ಅಂತ. ರಾಮ ಮಂದಿರಕ್ಕೆ ದೇಣಿಗೆ ಕೊಡಬೇಕಾದ್ರೆ ಇಷ್ಟು ಬೇಗ ಕರ್ಸ್ಕೊಂತಂದು ರಾಮ ಅಂತ ಗೊತ್ತಿರಲಿಲ್ಲ. ಹೋಗೋಣ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಬೇಗ ಬರ್ತೀನಿ ಅಂತಲೇ ಗೊತ್ತಿರಲಿಲ್ಲ, ಇಷ್ಟು ಬೇಗ ಹೋಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ನೋಡ್ತಾ ಇದ್ದೀರಿ, ನಾನು ನಡ್ಕೊಂಡು ಬರ್ತಾನೇ ಇದ್ದೀನಿ. ನಾವು ಕಾರ್ ನಿಲ್ಲಿಸಿರೋ ಕಡೆಯಿಂದ ಒಂದು 600 ಮೀಟ್ರ್ 700 ಮೀಟ್ರ್ ಬಂದಿದ್ದೀನಿ ಇಲ್ಲಿಗೆ. ಊಟ ತಿಂಡಿ ಹೋಟ್ಲು ಎಲ್ಲ ಇಲ್ಲೇ ಅಡುಗೆ ಮಾಡ್ಕೋಬೇಕು. ಅಯೋಧ್ಯೆ ರಿಜಿಸ್ಟ್ರೇಷನ್ ಇರೋ ಕಾರುಗಳು ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ, ಬೇರೆಯವರಿಗೆ ಬಿಡ್ತಾ ಇಲ್ಲ. ಜಂಕ್ಷನ್ಗೆ ಹೋಗಿ ತೋರಿಸ್ತೀನಿ. ಯಾರಾದರೂ ಈಗ ಅಯೋಧ್ಯೆ ಪ್ಲ್ಯಾನ್ ಮಾಡ್ತಾಯಿದ್ರೆ, ಪ್ರಯಾಗ್ರಾಜ್ ಸುತ್ತಮುತ್ತ ಇದ್ದರೆ, ಕಾಶಿ ಸುತ್ತಮುತ್ತ ಇದ್ದರೆ ವಿಳಂಬ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಇಲ್ಲಿನ ಜನಗಳು ಹೆಂಗೆ ಓಡಿಸ್ತಾರೆ ಅಂದರೆ ಹುಚ್ಚು ನಾಯಿಗಳ ಥರ ಓಡಿಸ್ಕೊಂಬರ್ತಾರೆ. ಬೈಕ್ ಆಗಲಿ ಕಾರ್ ಆಗಲಿ ಕಿವಿ ಕಿತ್ಕೊಂಡು ಹೋಗೋ ಅಂತ ಅವ್ರನ್ನ ಹಾಕ್ಕೊಂಡಿರ್ತಾರೆ, ಓಡಿಸ್ಕೊಂಬರ್ತಾರೆ. ಒಬ್ಬನೂ ನೆಟ್ಟಿಗೆ ಓಡ್ಸೋನು ಸಿಗೋಲ್ಲ. ಇಲ್ಲಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋನು ಇಲ್ಲ, ನೆಟ್ಟಿಗೆ ಗಾಡಿ ಓಡಿಸೋನು ಇಲ್ಲ. ನಾಯಿಗಳೆಲ್ಲ ಹುಚ್ಚು ನಾಯಿಗಳ ಥರ ಓಡಿಸ್ಕೊಂಬರ್ತಾರೆ. ಪ್ರಯಾಗ್ರಾಜಲ್ಲೂ ಅಷ್ಟೇ, ಮಧ್ಯ ದಾರಿಯಲ್ಲಿ ಸಿಕ್ಕಿದ್ರು ಅಷ್ಟೇ. ಓವರ್ಟೇಕ್ ಮಾಡಲಿಕ್ಕೆ ಅದು ಪ್ರತಿಷ್ಠೆ ಅವರಿಗೆ. ಬೇರೆ ಸ್ಟೇಟಿಂದ ಬಂದಿದ್ದೀರಾ, ನಿಧಾನಕ್ಕೆ ಹೋಗಿ ಅನ್ನೋ ಥರ. ನಾನು ಮುಂದೆ ಹೋಗ್ಬೇಕು, ನಂದಿದು ಅಂತ, ಈ ಥರ ಮನಸ್ಥಿತಿ ಇವರಿಗೆ. ಈ ಉತ್ತರ ಪ್ರದೇಶದಿಂದ ಎಲ್ಲ ಬಂದಿರೋರು ಎಷ್ಟೊಂದು ಜನ ಏನೋ ಬೆಂಗಳೂರು ಎಕಾನಮಿಗೆ ಉದ್ಧಾರ ಮಾಡಿದ್ವಿ, ಬೆಂಗಳೂರು ಎಕಾನಮಿಗೆ ನಮ್ಮಿಂದ ಅಂತಾರಲ್ಲ, ಅವ್ರಿಗೆಲ್ಲ ಹೇಳಿ ನೀವು 10 ವರ್ಷ ಬಂದರೆ ಎಕಾನಮಿ ದಬ್ಬಾಕಿದ್ದೀವಿ ಅಂತೀರಾ, ನಾವು ಒಂದೇ ತಿಂಗಳು ವಾಪಸ್ ಕೊಟ್ಟಿದ್ದೀವಿ ನಿಮ್ಗೆ ಎಕಾನಮಿನ ಅಂತ. ಅಷ್ಟು ಕರ್ನಾಟಕ ಗಾಡಿಗಳಿದೆ. ಬರೋವರು ನೋಡ್ಕೊಂಡು ಬನ್ನಿ. ಸುತ್ತಮುತ್ತ ಇರೋರು, ಅಯೋಧ್ಯೆ ಹೋಗೋರು, ವಾರಣಾಸಿಯಿಂದಾಗಲಿ ಪ್ರಯಾಗ್ರಾಜಿಂದಾಗಲಿ ಇಲ್ಲಿಂದವರೆಗೆ ಬರೋರು ನೋಡಿ ಅಡ್ಡ ಹಾಕಿದ್ದಾರೆ. ಪೊಲೀಸ್ ವೆಹಿಕಲ್, ಲಾರಿ, ಬ್ಯಾರಿಕೇಡ್ಸ್ ಎಲ್ಲ ಅಡ್ಡ ಹಾಕಿದ್ದಾರೆ.
ಅಡ್ಡ ಹಾಕ್ಬಿಟ್ಟು ನಿಲ್ಸಿದ್ದಾರೆ, ಯಾರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಯಾರೋ ಸುದ್ದಿ ಹಬ್ಸಿದ್ರು ಬಿಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಬಿಡ್ತಾ ಇಲ್ಲ. ಇದು ಒಂದು ಸೈಡ್ ಆಗೋಯ್ತು. ನಮ್ಮ ಕಾರಿಂದ ಇಲ್ಲೊಬ್ರು ಕರ್ನಾಟಕದವ್ರು ಸಿಕ್ಕಿದ್ದಾರೆ. ನೋಡ್ತೀನಿ ಯಾರಪ್ಪ ಇವರೇ ಮಾತಾಡ್ತಾರ ಇಲ್ಲ ಅಂತ. ಒಂದು ನಿಮಿಷ. ಇಲ್ಲಿ ಕರ್ನಾಟಕದವ್ರು ಸಿಕ್ಕಿದ್ರು, ಮಾತಾಡ್ತೀರಾ ವ್ಲಾಗಲ್ಲಿ ಅಂತ ಕೇಳಿದೆ. ಅವರು ಇಲ್ಲ ಅಂತ ಹೇಳಿದರು. ಅವ್ರ ಪ್ರೈವೇಸಿ, ನಾವೇನು ಫೋರ್ಸ್ ಮಾಡೋಕ್ಕಾಗಲ್ಲ. ನೋಡಿ ಈ ಕಡೆ ಯಾರನ್ನೂ ಬಿಡ್ತಾಯಿಲ್ಲ, ಆ ಕಡೆಯಿಂದ ಬರೋರನ್ನ, ಪ್ರಯಾಗ್ರಾಜ್ ಕಡೆಯಿಂದ ಬರೋರನ್ನ. ಹಾಗಾಗಿ ಈ ರೋಡ್ ಖಾಲಿ ಇದೆ, ಸರ್ವಿಸ್ ರೋಡು. ಮೇಲೆ ನೋಡ್ಬೋದು ಎಲ್ಲ ಲಾರಿ ಬಸ್ಸು ಎಲ್ಲ ಪಾರ್ಕಿಂಗ್, ಇದೆಲ್ಲ ಅಯೋಧ್ಯೆ ಹೋಗೋದೆ. ಕಮರ್ಷಿಯಲ್ ವೆಹಿಕಲ್ನೂ ಬಿಡ್ತಾಯಿಲ್ಲ, ಪ್ರೈವೇಟ್ ವೆಹಿಕಲ್ನೂ ಬಿಡ್ತಾಯಿಲ್ಲ. PP ರಿಜಿಸ್ಟ್ರೇಷನ್ ಇರೋದು. ಅಯೋಧ್ಯೆಯಲ್ಲಿರೋರು ಹೋಗ್ತಾರೆ ಅಂದರೆ ಮಾತ್ರ ಬಿಡ್ತಾಯಿದ್ದಾರೆ, ಬೇರೆ ಯಾರಿಗೂ ಎಂಟ್ರಿ ಇಲ್ಲ. UP ರಿಜಿಸ್ಟ್ರೇಷನ್ ಬೇರೆ ನಂಬರ್ಗಳಿಗೂ ಎಂಟ್ರಿ ಇಲ್ಲ. ನಾನೀಗ ಮಾತಾಡ್ಸಿದವ್ರದ್ದು ಮಧ್ಯಾಹ್ನ 2 ಗಂಟೆಗೆ ಬಂದು ನಿಂತ್ಕೊಂಡಿದ್ದಾರೆ. ನಾವು ಬೇಗ ಹೊರಡೋಣ ಅಂತ ಹೊರಟವರು ನಿಧಾನಕ್ಕೆ ಬಂದ್ವಿ. ಊಟ ಮಾಡಿಕೊಂಡು ನಾವೇ ಅಡುಗೆ ಮಾಡಿಕೊಂಡು ಒಂದು ಕಡೆ ಸ್ಟಾಪ್ ಮಾಡಿ ಅಡುಗೆ ಮಾಡಿಕೊಂಡು ನಿಧಾನಕ್ಕೆ ಬಂದ್ವಿ. ಹಾಗಾಗಿ ನಮ್ದು ಲೇಟ್ ಆಯಿತು, 6 ಗಂಟೆ ಹತ್ರ ಬಂದ್ವಿ. ಅವರು ಬೇಗ ಬಂದಿದ್ದಾರೆ, ಆದರೂ ಅವ್ರಿಗೆ ಬಿಟ್ಟಿಲ್ಲ. ಅವರು ಬರೋಕ್ಕೆ ಮುಂಚೆಯಿಂದನೂ ಸ್ಟಾಪ್ ಮಾಡಿದ್ದಾರಂತೆ ವೆಹಿಕಲ್ಲು. ಅಂದರೆ ತುಂಬ ಜಾಸ್ತಿ ಮುಂಚೆನೇ ಸ್ಟಾಪ್ ಮಾಡಿದ್ದಾರೆ. ನಾವಲ್ಲಿ ಕೇಳಿದ್ದಕ್ಕೆ ಪೊಲೀಸವ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಹೋಗಿ ಫ್ರೀ ಇದ್ದರೆ ಬಿಡ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂತ. ಪ್ರಯಾಗ್ರಾಜಲ್ಲಿ ಇನ್ನೊಂದು ಅಂದರೆ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ, ಆದರೆ ಎಲ್ಲಿಂದ ಯಾವ ಕಡೆ ಹೋಗಬೇಕು, ರೋಡ್ ಡೈರೆಕ್ಷನ್ ಅದೊಂದಿಲ್ಲ. ಅದೊಂದು ಇಲ್ಲದೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಾವು ಆಲ್ಮೋಸ್ಟು ಒಂದು 7 ಕಿಲೋಮೀಟ್ರ್ ನೋಡಿದ್ವಿ ನಮ್ಮ ಕಾರ್ ಪಾರ್ಕಿಂಗಿಂದ ತ್ರಿವೇಣಿ ಸಂಗಮ. ನಿನ್ನೆನೂ 5.5 ಕಿಲೋಮೀಟ್ರ್ ನೋಡಿದ್ವಿ ಕಾರ್ ಪಾರ್ಕಿಂಗಿಂದ ಆರೇಳಿ ಘಾಟ್ ಸಂಗಮ್ಗೆ. ಆಮೇಲೆ ಅಲ್ಲಿಂದ ಅಲ್ಲಿ ಬರೀ ಯಮುನಾ ನದಿ ನೀರು ಮಾತ್ರ ಬರ್ತಾಯಿತ್ತು ಅಂತ ಮುಕ್ತಿ ಸೋಮೇಶ್ವರ ಘಾಟ್ ಅಂತ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲೆರಡು ಮಿಕ್ಸಾಗಿ ಬರುತ್ತೆ ನೀರು, ಅಲ್ಲಿ ಸ್ನಾನ ಮಾಡ್ಕೊಂಡ್ವಿ. 2 ಅಲ್ಲ 3 ಸರಸ್ವತಿ ನದಿ ಕ್ಷಮಿಸಿ. ಇವತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ತ್ರಿವೇಣಿ ಸಂಗಮ್ಗೆ ಹೋಗಿದ್ದು. ನಿನ್ನೆ ರಾತ್ರಿ 1:45 ಗಂಟೆ ಪಾರ್ಕಿಂಗ್ ಹತ್ರ ಹೋಗಲಿಕ್ಕೆ ಬಿಟ್ಟಿಲ್ಲ ನಮಗೆ. ನಾನು 1:45 ಗಂಟೆ ಆ ರೋಡು ಈ ರೋಡು ಅಂತ ಸುತ್ತಾಕೊಂಡು ಆ ಬ್ರಿಡ್ಜ್ ಮೇಲೆಲ್ಲ ಓಡಾಡಿಕೊಂಡು ಸಣ್ಣ ಸಂಧಿ ಸಿಕ್ಕಿದ್ರೆ ಸಾಕು ಅಂತ ಹೋದರು. ಎಲ್ಲ ಕಡೆಯೂ ರೋಡ್ ಕ್ಲೋಸು. ಕೊನೆಗೆ ನಾನು 9:30ವರೆಗೆ ನಾವು ಹೋಗಬೇಕಾಗಿದ್ದಿದ್ದು ರೋಡು ಅನ್ಬ್ಲಾಕ್ ಮಾಡಿರೋದು ನಮಗೆ. ಈ ಥರ ಪರಿಸ್ಥಿತಿ. ನೀವೊಬ್ಬರೇ ಬರ್ತೀರಾ, ಸಹಿಸ್ಕೊಳ್ಳೋ ಶಕ್ತಿ ಇದೆಯಾ ಬನ್ನಿ. ಮಕ್ಳನ್ನ ಕರ್ಕೊಂಡು ಕಷ್ಟ ಕೊಡೋಕ್ಕೆ ಮಾತ್ರ ಬರಬೇಡಿ. ಇನ್ನೊಮ್ಮೆ 15ರವರೆಗೂ ಇರುತ್ತೆ ಈ ಗುರುಪರ್ವ, ಅಲ್ಲಿವರೆಗೂ ಸ್ನಾನ ಮಾಡ್ಬೋದು ಬಂದು. ಇಂಥ ದಿನವೇ ಮಾಡಬೇಕು ಅಂತ ಈ ಯೋಗಿಗಳು ಅಂದ್ಕೊಂಡಿರ್ತಾರೆ. ಹಂಗಾಗಿ ಈ ಒಂದು ಟೈಮ್ ಪೀರಿಯಡಲ್ಲಿ ತುಂಬ ಪರ್ವಕಾಲ ಅಂತ ಮಾಡ್ತಾರೆ.
ನೀವು ಬರಬೇಕು ಅಂತಂದರೆ ಮಹಾಕುಂಭ ಮಾಡಲೇಬೇಕು ಅಂದರೆ ಆರಾಮಾಗಿ ಬನ್ನಿ. ನೋಡಿ ಇಲ್ಲಿ ಯು ಪಿ ಗಾಡಿನೂ ಸಹಿತ ಬಿಡ್ತಾ ಇಲ್ಲ. ನೀವು ನೋಡ್ಬೋದು ಯು ಪಿ ನಂಬರ್, ಯು ಪಿ ಗಾಡಿನೂ ಬಿಡ್ತಾ ಇಲ್ಲ. ಅವರು ಯಾರ್ಯಾರ್ದು ಪ್ರಿಫರೆನ್ಸ್ ಹೇಳ್ತಾ ಇದ್ದಾರೆ, ಆದರೂ ಬಿಡ್ತಾ ಇಲ್ಲ. ನೋಡಿ ಇಲ್ಲಿಗೆ 600 ಮೀಟ್ರು ಹೋಗಿ 600 ಮೀಟ್ರ್ ಈ ಕಡೆ ಬಂದಿದ್ದೀನಿ ಫ್ಲೈಓವರ್ ಮೇಲ್ಗಡೆ. 9 ಗಂಟೆಗೆ ಬಿಡ್ತಾರೆ ಅಂತಲೂ ಗ್ಯಾರಂಟಿ ಇಲ್ಲ, 10 ಗಂಟೆ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಅಲ್ಲಿ ಖಾಲಿ ಆದರೆ ಮಾತ್ರ ಇಲ್ಲಿ ಒಳಗೆ ಬಿಡ್ತಾರೆ. ಇನ್ನೂ 66 ಕಿಲೋಮೀಟ್ರ್ ಇದೆ. ರಾಮ ಬೇಗ ಕರ್ಸ್ಕೊಂಡು ದರ್ಶನ ಕೊಡಮ್ಮ ಅಂತ ಕೇಳಿಕೊಂಡು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಕನ್ನಡಾಂಬೆ.